Hi kids, welcome to Kids World. ಮಂಕಿ ಮತ್ತು ಚಿಟ್ಟೆ ಸ್ನೇಹ. ವರ್ಣರಂಜಿತ ಹೂವುಗಳು ಮತ್ತು ಎತ್ತರದ ಮರಗಳಿಂದ ತುಂಬಿದ ಸೊಂಪಾದ ರೋಮಾಂಚಕ ಕಾಡಿನಲ್ಲಿ ಮಿಲೋ ಎಂಬ ತಮಾಷೆಯ ಕೋತಿ ವಾಸಿಸುತ್ತಿತ್ತು. ಅವನು ಮರದಿಂದ ಮರಕ್ಕೆ ಸ್ವಿಂಗ್ ಮಾಡಲು ಇಷ್ಟಪಡುತ್ತಿದ್ದನು. ಒಂದು ಬಿಸಿಲಿನ ದಿನ ಮಿಲೋ ಆಟವಾಡುತ್ತಿದ್ದಾಗ ಸಮೀಪದಲ್ಲಿ ಹರಡುತ್ತಿರುವ ಸುಂದರವಾದ ಚಿಟ್ಟೆಯನ್ನು ಅವನು ಗುರುತಿಸಿದನು. ಅದರ ರೆಕ್ಕೆಗಳು ಸೂರ್ಯನ ಬೆಳಕಿನಲ್ಲಿ ಮಿಂಚಿದವು. ತಕ್ಷಣವೇ ಅವನ ಗಮನವನ್ನು ಸೆಳೆಯುತ್ತವೆ. ಚಿಟ್ಟೆ ತನ್ನನ್ನು ಬೆಲ್ಲಾ ಎಂದು ಪರಿಚಯಿಸಿಕೊಂಡಿತು. ಅವಳು ತನ್ನ ಸೂಕ್ಷ್ಮವಾದ ರೆಕ್ಕೆಗಳನ್ನು ತೋರಿಸುತ್ತಾ ಗಾಳಿಯಲ್ಲಿ ಆಕರ್ಷಕವಾಗಿ ನೃತ್ಯ ಮಾಡಿದಳು. ಮಿಲೋ ತನ್ನ ಸೌಂದರ್ಯ ಮತ್ತು ಸೊಬಗಿನಿಂದ ಮೋಡಿ ಮಾಡಿದಳು. ಮಿಲೋ ಬೆಲ್ಲಾಳನ್ನು ಕೇಳಿದ ಅವಳು ಅವನ ಸ್ನೇಹಿತೆಯಾಗುತ್ತೀಯಾ ಎಂದು. ಬೆಲ್ಲಾ ತನ್ನ ಹೊಸ ಮಂಕಿ ಸ್ನೇಹಿತನೊಂದಿಗೆ ಸಾಹಸಗಳನ್ನು ಹಂಚಿಕೊಳ್ಳಲು ಉತ್ಸುಕಳಾಗಿ ಮುಗುಳ್ನಗುತ್ತಾ ಒಪ್ಪಿಕೊಂಡಳು. ಆ ದಿನದಿಂದ ಮಿಲೋ ಮತ್ತು ಬೆಲ್ಲಾ ಒಟ್ಟಾಗಿ ಕಾಡನ್ನು ಅನ್ವೇಷಿಸಿದರು. ಅವರು ಜಲಪಾತಗಳನ್ನು ಕಂಡುಹಿಡಿದರು, ಎತ್ತರದ ಮರಗಳನ್ನು ಏರಿದರು. ಒಂದು ದಿನ ನದಿಯ ದಡದ ಬಳಿ ಆಟವಾಡುತ್ತಿದ್ದಾಗ ಬಲವಾದ ಗಾಳಿಯು ಬೆಲ್ಲವನ್ನು ಹಾರಿಸಿಕೊಂಡು ಹೋಯಿತು. ಮಿಲೋ ತನ್ನ ಸ್ನೇಹಿತ ತೇಲುತ್ತಾ ಇರಲು ಹೆಣಗಾಡುತ್ತಿರುವುದನ್ನು ನೋಡಿ ಗಾಬರಿಯಾದನು. 2 ಬಾರಿ ಯೋಚಿಸದೆ ಮಿಲೋ ಕಾರ್ಯಕ್ಕೆ ಧುಮುಕಿದರು. ಅವನು ಕೊಂಬೆಗಳಿಗೆ ಅಡ್ಡಲಾಗಿ ಬೆಲ್ಲಾದ ಕಡೆಗೆ ಹಾರಿದನು. ಅವಳನ್ನು ಗಾಳಿಯ ಹಿಡಿತದಿಂದ ರಕ್ಷಿಸಲು ನಿರ್ಧರಿಸಿದನು. ಮಿಲೋ ಸಮಯಕ್ಕೆ ಸರಿಯಾಗಿ ಬೆಲ್ಲಾಳನ್ನು ಹಿಡಿದನು. ಈ ಸಾಹಸದ ಮೂಲಕ ಅವರ ಬಾಂಧವ್ಯ ಗಟ್ಟಿಯಾಗಿತ್ತು. ಆ ದಿನದಿಂದ ಮಿಲೋ ನಿಜವಾದ ಸ್ನೇಹ ಎಂದರೆ ದಪ್ಪ ಮತ್ತು ತೆಳ್ಳಗಿನ ಮೂಲಕ ಪರಸ್ಪರ ಇರುವುದನ್ನು ಕಲಿತರು. ಬೆಲ್ಲವನ್ನು ಸದಾ ರಕ್ಷಿಸುವುದಾಗಿ ಭರವಸೆ ನೀಡಿದರು. ಆದ್ದರಿಂದ ಮಿಲೋ ಮಂಕಿ ಮತ್ತು ಬೆಲ್ಲಾ ಚಿಟ್ಟೆ ಒಟ್ಟಿಗೆ ತಮ್ಮ ಸಾಹಸಗಳನ್ನು ಮುಂದುವರೆಸಿದರು. ಕಾಡಿನಲ್ಲಿರುವ ಎಲ್ಲರಿಗೂ ಸ್ನೇಹ ಮತ್ತು ಧೈರ್ಯದ ಶಕ್ತಿಯ ಬಗ್ಗೆ ಕಲಿಸಿದರು. Thanks for watching. Please like, share and subscribe for more such videos.